ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ಇವತ್ತು ನಾವು ಎಣ್ಣೆ ಇಲ್ಲದೆ ಯಾವ ಅಡುಗೆನ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಸ್ಪೆಷಲ್ ಸೌತ್ ಇಂಡಿಯಾ ಸ್ಪೆಷಲ್ ಆಗಿರುವಂಥ ಮೆಂತ್ಯ ಸೊಪ್ಪಿನ ಪಲಾವ್ನ ನಾನು ಮಾಡ್ತಾ ಇರೋದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೆಂತ್ಯ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಮತ್ತು ಬೇಸಿಕ್ ಮಸಾಲೆಗಳಾದಂಥ ಅಚ್ಕಾರದ ಪುಡಿ, ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ. ಸೊ ಫಸ್ಟು ನಾನು ಇಲ್ಲೊಂದು ಪಾತ್ರೆ ಏನು ಮಾಡ್ತಾಯಿದ್ದೀನಿ, ಬಿಸಿ ಮಾಡಿಟ್ಕೊಂಡು ಬೇಸಿಕ್ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಯಾವುದೇ ರೀತಿಯಾದಂಥ ಪಲಾವ್ ಮಸಾಲೆ ಅದು ಯೂಸ್ ಮಾಡ್ತಾಯಿಲ್ಲ. ಅದ್ರ ಬದಲಿ ಏಲಕ್ಕಿ, ಚಕ್ಕೆ, ಲವಂಗನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಸೊ ನೀವು ಪಲಾವ್ ಎಲ್ಲನೂ ಹಾಕ್ಬೋದು. ಅದು ನಮ್ಮ ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು, ಅದಕ್ಕೋಸ್ಕರ. ಸೊ ಅದೆಲ್ಲ ಚಟಪಟ ಅಂದಮೇಲೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಪ್ಪ ಅಂತ ಅಂದರೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ಈರುಳ್ಳಿ ಬೇಯೋಕ್ಕೆ ನಿಮ್ಗೆ ಏನಾದರೂ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬೇಕು ಅನಿಸಿದ್ರೆ ನೀರನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ರೀತಿ ಕೂಡ ನೀವು ಬೇಯಿಸ್ಕೊಬೋದು. ನೀರು ಕೂಡ ಇಲ್ಲದೇನು ಈರುಳ್ಳಿ ಅದೇ ನೀರನ್ನ ಬಿಟ್ಕೊಂಡು ಬೇಯ್ಕೊಳ್ಳುತ್ತೆ. ಸೊ ನೋ ನೀಡ್ ಟು ವರಿ. ಸೊ ಈ ಮೆಂತ್ಯ ಪಲಾವು ನಮ್ಮ ಡಯಾಬಿಟಿಕ್ ಮತ್ತು ಥೈರಾಯ್ಡ್ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ನ ಬೀಳುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಬಂದುಬಿಟ್ಟು ಮೆಂತ್ಯ ಏನಂತಂದರೆ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಯಾಕಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಇದರಿಂದ ಸ್ಲೋ ಆಗಿ ಅಬ್ಸಾರ್ಪ್ಷನ್ ಆಗೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಎರಡನೇದು, ಇದು ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನ, ಸ್ಪೆಷಲಿ ಟೈಪ್ 2 ಡಯಾಬಿಟಿಸ್ ಇರೋರಿಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಯಾವುದಾದ್ರೂ ಇನ್ಫ್ಲಮೇಷನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಥೈರಾಯ್ಡ್ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಇಲ್ಲಿ ನಾನೇನು ಮಾಡಿದೆ, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನ ಜೊತೆಗೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದು. ಎರಡರದ್ದು ಬೇಯೋ ಇದು ಒಂದೇ ಆಗಿರೋದ್ರಿಂದ ಸೊ ಎರಡನ್ನೂ ಒಂದೇ ಸತಿ ಆ್ಯಡ್ ಮಾಡಿಕೊಂಡು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಯಾಕಂದರೆ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ನ ಸಾಫ್ಟ್ ಮಾಡೋಕ್ಕೆ. ಸೊ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ರಿಫೈನ್ಡ್ ಉಪ್ಪನ್ನು ಬಳಸ್ತಾ ಇಲ್ಲ. ಸೊ ಇದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಮುಚ್ಚಳನ ಮುಚ್ಚಿಟ್ಬಿಟ್ಟು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಬೇಯೋಕ್ಕೆ ಬಿಡ್ತಾಯಿದ್ದೀನಿ. ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಇದು ನಮಗೆ ಥೈರಾಯ್ಡ್ ಮೇಲೆ ಯಾವ ರೀತಿಯಾದಂಥ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಇದರಲ್ಲಿ ಏನಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಇದು ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಇದರ ಕೆಲವೊಂದು ಫಾಲಿಮಿನಾಲ್ ಫಿನಾಮಿನಾಲಿಂದ ಏನಾಗುತ್ತೆ ಅಂದರೆ ನಮ್ಮ ಮೆಟಾಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಸೊ ಇದು ನಮಗೆ ಥೈರಾಯ್ಡ್ ಕೂಡ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಸ್ ಇದು ಹೈ ಫೈಬರ್ ಮತ್ತು ಲೋ ಕ್ಯಾಲರೀಸ್ ಇರುತ್ತೆ. ನಾವು ಇದನ್ನು ಎಣ್ಣೆ ಇಲ್ಲದೆ ಕುಕ್ ಮಾಡೋದ್ರಿಂದ ಇವೊಂದು ಇದರಲ್ಲಿ ರೈಸ್ ಇದ್ದರೂ ಕೂಡ ನಮಗೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಲ್ಲ. ತುಂಬ ಜನ ಏನು ಅಂದ್ಕೊಂಡಿರ್ತೀರ, ರೈಸ್ ತಿನ್ನಬಾರ್ದು ಅಂದ್ಕೊಂಡಿರ್ತೀರ. ಬಟ್ ರೈಸ್ ಇಸ್ ಅ ಗುಡ್ ಸಬ್ಸ್ಟೆಂಟ್, ಈಸಿ ಟು ಡೈಜೆಸ್ಟ್. ನಾವು ಅದನ್ನು ಬೇರೆ ಯಾವುದಾದ್ರೂ ಒಂದು ಫೈಬರ್ ಇರುವಂಥ, ಪ್ರೋಟೀನ್ ಇರುವಂಥ ಯಾವುದ್ರ ಬೇಕಾದ್ರಲ್ಲೂ ತಿನ್ಬೋದು, ಸಾಂಬಾರು, ಪಲ್ಯ. ಸೊ ಇಟ್ ಈಸ್ ಅ ಬೆಸ್ಟ್ ಸೋರ್ಸ್. ಸೊ ನಾವು ಬೇರೆದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ರೈಸಲ್ಲಿರೋವಂಥ GI ಇಂಡೆಕ್ಸ್ ಏನಿದೆ, ಅದೇ ಗ್ಲೈಸಮಿಕ್ ಇಂಡೆಕ್ಸ್ ಅಥವಾ GI ಅಂತ ಏನು ಕರಿತೀವಲ್ಲ, ಅದು ಕಡಿಮೆ ಆಗೋದ್ರಿಂದ ಸ್ಲೋ ಆಗಿ ಅಬ್ಸಾರ್ಪ್ಷನ್ ಆಗಿ ನಮ್ಮ ಡಯಾಬಿಟಿಸ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಲ್ಲ. ನೀವು ಬೇಕಾದರೆ ಅದನ್ನು ಸರ್ಚ್ ಕೂಡ ಮಾಡಿ. ಮತ್ತು ಈ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡಿರೋದು ನಮ್ಮ ಡಯಾಬಿಟಿಕ್ ಮತ್ತು ಥೈರಾಯ್ಡ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ದಿ ರೆಸಿಪಿ, ಹೆಲ್ದಿ ಲೈಫ್ ಸ್ಟೈಲಿಂದನೇ ನಮ್ಮ ಜೀವನ ಚೇಂಜ್ ಆಗೋದು, ಬರೀ ಮೆಡಿಸನಿಂದ ಆಗಲ್ಲ. ನಮ್ಮ ಅಡುಗೆ ಮನೆಯಲ್ಲೇ ಇರೋದು ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ಸೊ ನಾನು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಬೆಂದಮೇಲೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಜೊತೆನೇ ಪುದೀನ ಸೊಪ್ಪನ್ನ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೆರಡನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಎರಡೂ ಸಾಫ್ಟ್ ಆಗಬೇಕು. ನಾವು ಈ ಥರ ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಎಣ್ಣೆ ಯೂಸ್ ಮಾಡಿ ಏನು ಅಡುಗೆ ಮಾಡಿರ್ತೀವಲ್ಲ, ಅದರದ್ದೇ ಟೇಸ್ಟ್ ಇದರಲ್ಲಿ ಬರುತ್ತೆ. ಟೇಸ್ಟ್ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಆಗಲ್ಲ. ನೀವು ಇದಕ್ಕೆ ಬೇಕಾದರೆ ಬೇರೆ ರೀತಿ ತರಕಾರಿಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ತೊಳೆದಿರೋ ಅಕ್ಕಿ ಒಂದು 15 ನಿಮಿಷ ನೆನೆಸಿಟ್ಟಿದ್ದೆ. ಆ ಅಕ್ಕಿನ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡ್ತಾ ಇರೋದು. ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಅರ್ಧ ಗ್ಲಾಸಷ್ಟು, ನಾವು ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಗ್ಲಾಸ್ ನೀರನ್ನ ಯೂಸ್ ಮಾಡಿಬಿಟ್ಟು ಈ ರೈಸ್ನ ಮಾಡ್ತಾ ಇರೋದು. ಸೊ ಅಕ್ಕಿನೂ ಸ್ವಲ್ಪ ಬೇಯಲಿ ಅಂತ ಬಿಡ್ತಾಯಿದ್ದೀನಿ. ಬೇಯಲಿ ಅಂದರೆ ಇವಾಗ ನಾವು ಎಣ್ಣೆ ಯೂಸ್ ಮಾಡಿದಾಗ ಏನು ಮಾಡ್ತೀವಿ, ಸ್ವಲ್ಪ ಅಕ್ಕಿನ ಹುರ್ಕೊತೀವಿ ಅಲ್ವಾ. ಸೊ ಅದೇ ಥರ ನಾನು ಇವಾಗ ನೀರಲ್ಲಿ ಅದು ಸ್ವಲ್ಪ ಇದನ್ನಾಗಲಿ ಅನ್ನೋ ರೀಸನ್ಗೆ ನಾನು ಇದು ಮಾಡ್ತಾ ಇರೋದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಟೇಸ್ಟಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಅನಿಸಲ್ಲ. ಎಣ್ಣೆ ಹಾಕಿ ಮಾಡಿದಾರಾ ಮಾಡಿಲ್ವಾ ಅನ್ನೋ ಕನ್ಫ್ಯೂಷನು ತಿಂದವ್ರಿಗೆ ಕಾಡೋಕ್ಕೆ ಶುರುವಾಗುತ್ತೆ. ಓಕೆ. ಸೊ ಈ ರೀತಿ ಮಾಡಿ ನಾನು ನೀರನ್ನು ಹಾಕಿಬಿಟ್ಟು ಕುಕ್ಕರ್ ವಿಸಿಲ್ನ ಮುಚ್ಚಿ 3 ವಿಸಿಲ್ನ ನಾನಿಲ್ಲಿ ತೊಗೊತಾ ಇದ್ದೀನಿ.
ಸೊ ನಿಮ್ಮ ಮನೆಗೆ ಅನುಗುಣವಾಗಿ ನೀವು ಅಕ್ಕಿ ಮತ್ತು ನೀರು ತರಕಾರಿಗಳು ನಿಮಗೆ ಇಷ್ಟವಾದದ್ದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಸೊ ನೀರು ಹಾಕಿದ ತಕ್ಷಣವೇ ಸಡನ್ನಾಗಿ ಮೂಡಿ ಮುಚ್ಚೋಕ್ಕೆ ಹೋಗಬೇಡಿ. ಅದು ಒಂದು 2-3 ಸೆಕೆಂಡ್ ಬೇಯಲಿ. ಅಟ್ಲೀಸ್ಟ್ ಮಿನಿಮಮ್ 1 ಕುದಿ ಬರಬೇಕಿದೆಲ್ಲ ನಿಮಗೆ ಗೊತ್ತಿರುತ್ತೆ, ಬಟ್ ಆದರೂ ನಾನು ಹೇಳ್ತಾ ಇದ್ದೀನಿ. ಸೊ ಮೂಡಿನ ಮುಚ್ಚುತ್ತಾ ಇದ್ದೀನಿ, 3 ವಿಸಿಲ್ ತೊಗೋತಾ ಇದ್ದೀನಿ. ಮೀನ್ ವೈಲ್ ಸೊ ಈ ಪಲಾವ್ಗೆ ನಾನು ರಾಯ್ತ ಮಾಡ್ತಾ ಇರೋದು. ಸೊ ಇಲ್ಲಿ ಸೌತೆಕಾಯಿ ಕುಕ್ಕುಂಬರ್ನ ನಾನು ಏನು ಮಾಡ್ಕೊಂಡಿದ್ದೀನಿ, ತುರಿದಿದ್ದೀನಿ. ಅದಕ್ಕೆ ಈರುಳ್ಳಿ, ಸ್ವಲ್ಪ ಮೆಣಸಿನ ಪುಡಿ ಮತ್ತು ಏನಂತಾರೆ ಕಾಳು ಮೆಣಸಿನ ಪುಡಿ ಮತ್ತು ಅಚ್ಚ ಮೆಣಸಿನ ಪುಡಿನ ನಾನು ಇಲ್ಲಿ ಹಾಕ್ಕೊಂಡು ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ನಿಮಗೆ ಗೊತ್ತಿರೋದ್ರಿಂದ ಡೀಟೇಲಾಗಿ ನಾನು ತೋರಿಸಿಲ್ಲ ಮೊಸರು ಪಚ್ಚಡಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಅಷ್ಟರಲ್ಲಿ ಕುಕ್ಕರು 3 ವಿಸಿಲ್ ಹಾಕಿಬಿಟ್ಟಿತ್ತು. ಸೊ ನೋಡೋಣ ಬನ್ನಿ ಯಾವ ಥರ ಆಗಿದೆ ರೈಸ್ ಅಂತ. ನೋಡಿ ಕುಕ್ಕರ್ ವಿಸಿಲ್ ಎತ್ತುತ್ತಾ ಇದ್ದೀನಿ. ಸೊ ಘಮ ಘಮ ಅನ್ನೋ ಟೇಸ್ಟಿ ಆದಂಥ ಪಲಾವ್ ರೆಡಿಯಾಗಿದೆ. ಇದು ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದು. ಸೊ ಇದು ಹೇಗಿದೆ ಅಂತ ನನ್ನ ಬಿಟ್ಟು ಹೇಳೋಕ್ಕೆ ಯಾರೂ ಇಲ್ಲ. ಸಖತ್ತಾಗಿತ್ತು, ಟೇಸ್ಟಿ ಕೂಡ ಆಗಿತ್ತು. ಇದೇ ಥರ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಅಂತ ಇತ್ತು ಅಂತ ಹೇಳಿ. ಲವ್ ಯು ಆಲ್, ಬಾಯ್.